ಇದು ಆಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕತೆ. ಟೀಸರ್ನ ನೋಡಿದ್ಮೇಲೆ ನನಗನ್ಸಿದ್ದು ಲ್ಯಾಂಡ್ ಲಾರ್ಡ್ ಕತೆ ಬೇಡ ಅಂದ್ರೂ ಕಾಟೇರ ಕತೆ ನಾನು ನೆನಪಿಸಿದ್ದು. ಅದೇನು ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಈ ಟೀಸರ್ನ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಟೀಸರ್ ನೋಡಿದ್ಮೇಲೆ ನನಗನ್ಸಿದ್ದು ಪಾಸಿಟಿವ್ಸ್ ಅಂದರೆ ದುನಿಯಾ ವಿಜಯ್ ಅವರ ಲುಕ್ಕು, ಉದ್ದ ಕೂದಲು, ಗಡ್ಡ, ಹಳ್ಳಿ ಭಾಷೆ, ಸೊಗಡು, ಹಾಗೆ ಹಳ್ಳಿ ಕತೆನೂ ಹೌದು. ಎಲ್ಲದಕ್ಕೂ ಸೂಟ್ ಆಗೋ ಥರ ಒಂದು ಲುಕ್ ಇದು. ಇದಿನ್ನು ಟೀಸರ್ ಅಷ್ಟೇ, ಟ್ರೈಲರ್ ಬಂದಮೇಲೆ ಇನ್ನೂ ಮಾತಾಡೋಣ. ಈ ಮೂವಿ ಅನೌನ್ಸ್ ಆದಾಗ ಪೋಸ್ಟರಲ್ಲಿ ಒಂದು ಟ್ಯಾಗ್ಲೈನ ಕೊಡಿರ್ತಾರೆ. ಅದೇನೆಂದರೆ ಯು ಕ್ಯಾನ್ ಚೈನ್ ದ ಟೈಗರ್ ಬಟ್ ನಾಟ್ ಇಟ್ಸ್ ರೋರ್ ಅಂತ. ಸಖತ್ ಕ್ಯಾಚಿ ಲೈನ್ ಇದು. ಒಂದು ಲೈನಲ್ಲೇ ಸಿನಿಮಾ ಮಾಸ್ ಆಗಿದೆ ಅಂತ ಅಲ್ಲೇ ಹಿಂಟ್ ಕೊಟ್ಟಿರ್ತಾರೆ ಡೈರೆಕ್ಟರ್ ಅವರು. ಸಿನಿಮಾಗೆ ಕ್ಯಾಸ್ಟ್ ಮಾಡಿರೋ ಆರ್ಟಿಸ್ಟ್ ಕೂಡ ಕನ್ನಡದವರೇ ಆಗಿದ್ದಾರೆ. ಅದು ಇನ್ನೊಂದು ಪಾಸಿಟಿವ್ಸ್ ಅಂದರೆ ತಪ್ಪಾಗಲ್ಲ. ಇದರ ಮೇಜರ್ ಪಾಸಿಟಿವ್ ಅನಿಸಿದ್ದು ಈ ಮೂವಿನ ಡೈರೆಕ್ಟರ್ ಅವರೇ, ಜಡೇಶ್ ಕೆ ಹಂಪಿ ಅವರು. ಇವರ ಬರವಣಿಗೆ ನನಗಂತೂ ತುಂಬಾ ಇಷ್ಟ. ಸ್ಪೆಷಲಿ ತನ್ನ ಕಥೆನ ಯಾವ ರೀತಿ ಪ್ರೆಸೆಂಟ್ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾಟೇರ ಹಾಗೂ ಗುರು ಶಿಷ್ಯರು ಮೂವಿಲಿ. ಆದರೆ ಕೆಲ ಬೇರೆ ಸಿನಿಮಾದ ಸೀನ್ಸ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ತನ್ನ ಮೂವಿಲಿ ಇನ್ವಾಲ್ವ್ ಮಾಡೋದು ಸ್ವಲ್ಪ ನೆಗೆಟಿವ್ ಅನಿಸಿದ್ರು ಕೂಡ ಸಿನಿಮಾಗೆ ಬೇಡದಿರೋ ಥರ ಯಾವುದೇ ಸೀನ್ ಕೂಡ ಬರೆಯಲ್ಲ ಇವರು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕಾಟೇರ ಸಿನಿಮಾದ ಸ್ಟೋರಿ ರೈಟರ್ ಜಡೇಶ್ ಕೆ ಹಂಪಿ ಅವರೇ ಅಂತ. ಆದರೆ ಕಾಟೇರ ಸಿನಿಮಾನ ಡೈರೆಕ್ಷನ್ ಬಂದು ತರುಣ್ ಸುಧೀರ್ ಅವರು ಮಾಡ್ತಾರೆ. ಒಟ್ಟಾರೆ ಕಾಟೇರ ಸಿನಿಮಾಗೆ ಜಡೇಶ್ ಕೆ ಹಂಪಿ ಅವರು ಹಾಗೂ ತರುಣ್ ಸುಧೀರ್ ಅವರು ಇಬ್ಬರು ಕುತ್ಕೊಂಡು ಸ್ಟೋರಿ ಲೈನ್ನ ಬರ್ಕೊಂಡು ಜೊತೆಗೆ ಡೈರೆಕ್ಷನ್ ಕೂಡ ಸಪೋರ್ಟ್ ಮಾಡಿರ್ತಾರೆ. ಇಲ್ಲೇ ನೋಡಿ ಮಿಸ್ ಹೊಡೆದಿರೋದು, ಕಾಟೇರ ಸಿನಿಮಾ ಒಂದು ಸ್ಟೋರಿ ಲೈನ್ ಮೇಲೆ ಬೇಸ್ ಆಗಿತ್ತು. ಅದೇ ಉಳುವವನೇ ಭೂಮಿಯ ಒಡೆಯ ಅಂತ. ಹಾಗೆಯೇ ಲ್ಯಾಂಡ್ ಲಾರ್ಡ್ ಅಂದರೆ ಭೂಮಿಯ ಒಡೆಯ ಅಂದರ್ಥ. ಲ್ಯಾಂಡ್ ಲಾರ್ಡಲ್ಲಿ ಯೂಸ್ ಮಾಡಿರೋ ಕೆಲ ಸೀನ್ಸು ಕಾಟೇರ ಮೂವಿಯ ರೆಫರೆನ್ಸ್ ಥರ ಕಾಣಿಸ್ತಿದೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಲಾರ್ಡ್ ಹಾಗೂ ಕಾಟೇರ ಸಿನಿಮಾದ ಕಲರ್ ಪ್ಯಾಲೆಟ್ ಹಾಗೂ ಥೀಮ್ ಬಗ್ಗೆ. ಸ್ಪೆಷಲಿ ಕಾಟೇರ ಹಾಗೂ ಲ್ಯಾಂಡ್ ಲಾರ್ಡ್ ಮೂವಿಲಿ ಯೂಸ್ ಮಾಡಿರೋ ಆಯುಧಗಳು. ನನಗೆ ಇನ್ನೊಂದು ಸಿಮಿಲರ್ ಅನಿಸಿದ್ದು, ಕಾಟೇರದಲ್ಲಿ ಜಗಪತಿ ಬಾಬು ಅವರು, ಲ್ಯಾಂಡ್ ಲಾರ್ಡಲ್ಲಿ ಅವಿನಾಶ್ ಅವರು. ಸ್ಪೆಷಲಿ ಒಂದು ಸೀನಲ್ಲಿ ಕಾಟೇರದಲ್ಲಿ ಜಗಪತಿ ಅವರು ಕುತ್ಕೊಂಡು ಹಳ್ಳಿ ಜನ ಜೊತೆ ಮಾತಾಡ್ತಿರ್ತಾರೆ. ಆ ಕೂತಿರೋ ಪೊಸಿಷನ್ಗೂ ಈಗ ಲ್ಯಾಂಡ್ ಲಾರ್ಡಲ್ಲಿ ಬಿಟ್ಟಿರೋ ಅವಿನಾಶ್ ಅವ್ರು ಕೂತಿರೋ ಪೊಸಿಷನ್ನು ಸೇಮ್ ಸಿಮಿಲರ್ ಅನಿಸ್ತಿದೆ. ಇನ್ನೊಂದು ವಿಷಯ ಕಲರ್ ಪ್ಯಾಲೆಟ್ ಬಗ್ಗೆ. ಗುರು ಶಿಷ್ಯರು ಹಾಗೂ ಕಾಟೇರ ಹಾಗೂ ಈಗ ಬರ್ತಾ ಇರೋ ಲ್ಯಾಂಡ್ ಲಾರ್ಡ್ ಮೂವಿಲು ಪೋಸ್ಟರ್ ಥೀಮ್ಗೆ ಬಳಸ್ತಾ ಇರುವ ಕಲರ್ ಗ್ರೇಡಿಂಗ್ ಸೇಮ್ ಆಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೇ ಥರ ಕಲರ್ ಪ್ಯಾಲೆಟ್ ಮೇಲೆ ಸಿನಿಮಾ ಮಾಡೋ ಡೈರೆಕ್ಟರ್ನ ನಾವು ತುಂಬಾ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಅವರು, ಅವ್ರು ಯೂಸ್ ಮಾಡೋ ಥೀಮ್ ಬಂದು ಡಾರ್ಕ್ ಥೀಮ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಚೇತನ್ ಕುಮಾರ್ ಅವರು ಮಲ್ಟಿಪಲ್ ಕಲರ್ನ ಯೂಸ್ ಜಾಸ್ತಿ ಮಾಡ್ತಾರೆ. ಹಾಗೆಯೇ ಜಡೇಶ್ ಕೆ ಹಂಪಿ ಅವರು ಈ ಥರ ಒಂದೇ ಕಲರ್ ಪ್ಯಾಲೆಟ್ ಮೇಲೆ ವರ್ಕ್ ಮಾಡೋದು ತಪ್ಪೇನಿಲ್ಲ. ಆದ್ರೂ ಸಿನಿಮಾ ಟು ಸಿನಿಮಾ ಒಂದು ಡಿಫ್ರೆಂಟ್ ಥೀಮ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನೋಡೋ ಜನಕ್ಕೆ ತುಂಬಾ ಇಷ್ಟ ಆಗಿರುತ್ತೆ. ಇದಿನ್ನೂ ಟೀಸರ್ ಅಷ್ಟೇ. ಸಿನಿಮಾ 23 ಜನವರಿ 2026 ರಿಲೀಸ್ ಆಗ್ತಾ ಇದೆ. ಅದೇ ಒಂದು ಖುಷಿ ವಿಷಯ. ಹಾಗೆ ಟ್ರೈಲರು ಜನವರಿ 1ಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ.